ಹರಿ ಓಂ. 2ನೇ ಅಧ್ಯಾಯದ 35ನೇ ಶ್ಲೋಕ. ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಭಯಾತ್ ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಅಂದ್ರೆ ಹಿಂದೆ ಬಂತು, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಮ್ ಅಂತ. ಅಂತೂ ಎಲ್ಲರೂ ಕೂಡ ನಿನ್ನ ಬಗ್ಗೆ, ಭೂತಾನಿ ಅಂದ್ರೆ ಜನರಲ್ ಆಗಿ ಹೇಳಿರತಕ್ಕಂಥದ್ದು. ಅಂದ್ರೆ ಎಲ್ಲರೂ ಕೂಡ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ. ಭೂತಾನಿ ಅಂದ್ರೆ ಅವರು ಇವರು ಅಂತ ಪ್ರಾಪರ್ ಆಗಿ ಒಂದು ನಿರ್ದೇಶನವನ್ನ ಮಾಡಿ ಇಂಥವ್ರು ಕೆಟ್ಟ ಮಾತಾಡ್ತಾರೆ ಅಂತ ಹೇಳಿಲ್ಲ. ಆದ್ರೆ ನೋಡಿ, ಪ್ರಾಕ್ಟಿಕಲ್ ಏನು ಅಂದ್ರೆ, ನಾವು ಎಲ್ಲರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಲ್ವಾ. ಯಾರು ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದರ ಮೇಲೆ ನಾವು ಅದನ್ನ ಗಂಭೀರವಾಗಿ ತಗೊಳ್ಬೇಕೋ ಬೇಡವೋ ಅನ್ನೋದು ವಿಚಾರ. ಯಾರೋ ಒಬ್ಬ ಏನೋ ಹುಚ್ಚ ಹೇಳ್ದ, ಅಥವಾ ಯಾರೋ ತಲೆ ಸರಿ ಇಲ್ದಿದ್ದವನು ಹೇಳ್ದ ಅಂದ್ರೆ, ಒಂದು ಸಮಾಜದಲ್ಲಿ ಸ್ಥಾನಮಾನ ಇಲ್ಲದವನು ಅಥವಾ ಜೀವನ ಪೂರ್ತಿ ತಪ್ಪನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಏನೋ ಹೇಳ್ದ ಅಂತ ಹೇಳಿದ್ರೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಲ್ವಾ. ಅದಕ್ಕೆ ಅರ್ಜುನ ಹೇಳ್ಬಹುದು, ಯಾರೇನ್ ಬೇಕಾರೋ ಅಲ್ಲಿ ನನಗೇನಾಗ್ಬೇಕು ಅಲ್ಲ. ಯಾರೋ ಸಾಮಾನ್ಯ ವ್ಯಕ್ತಿಗಳು ಹೇಳಿದ ಮಾತಿಗೆಲ್ಲ ತಲೆ ಕೂತ್ಕೊಳ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ. ಇವತ್ತೆಷ್ಟೋ ಉತ್ತಮವಾದ ವ್ಯಕ್ತಿಗಳ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತನಾಡತಕ್ಕಂಥವ್ರು ಸಮಾಜದಲ್ಲಿ ಇದ್ದೇ ಇದ್ದಾರೆ ಅಲ್ವಾ. ಕೃಷ್ಣನ ಬಗ್ಗೆ ಮಾತಾಡಿಲ್ವಾ, ರಾಮನ ಬಗ್ಗೆ ಮಾತಾಡಿಲ್ವಾ? ರಾಮಕೃಷ್ಣರಂತ ವ್ಯಕ್ತಿಯನ್ನೇ, ಅಂದ್ರೆ ಸಾಕ್ಷಾತ್ ಭಗವಂತನ ಅವತಾರ ರಾಮಕೃಷ್ಣರು, ಅಂತವರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅಂದ್ಮೇಲೆ ನನ್ನ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಆದ್ರೆ ನಾನು ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ಒಂದು ಮಾತು ಬರಬಹುದು. ಅಂದ್ರೆ ಸರಿ, ಇದು ನಿಜವಾಗಿ ಸತ್ಯವಾದ ಮಾತು. ಯಾರೋ ಸಾಮಾನ್ಯ ವ್ಯಕ್ತಿಗಳು ಅಥವಾ ಏನೋ ಸ್ಥಾನಮಾನ ಇಲ್ಲದೆ ಅವರೇ ಸರಿ ಇಲ್ದಿದ್ದವ್ರು ಮಾತಾಡ್ತಾರೆ ಅಂದ್ರೆ ಖಂಡಿತವಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಮಹಾರಥಾಃ ಭಯಾದ್ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ. ಮಹಾರಥರು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ನಮಗೆ 1ನೇ ಅಧ್ಯಾಯದಲ್ಲೂ ಕೂಡ ಬಂದಿದೆ ಮಹಾರಥಾಃ ಅಂತ. ಏನು ಮಹಾರಥ ಅಂತ ಹೇಳಿದ್ರೆ, ಒಬ್ಬನೇ ವ್ಯಕ್ತಿ 10,000 ಸೈನಿಕರ ಜೊತೆಗೆ ಹೋರಾಡುವ ಸಾಮರ್ಥ್ಯ ಇದ್ದವನನ್ನ, ಮತ್ತು ಶಸ್ತ್ರಶಾಸ್ತ್ರ ಪ್ರವೀಣಶ್ಚ, ಶಾಸ್ತ್ರವಿದ್ಯೆಯಲ್ಲೂ ಪ್ರಾವೀಣ್ಯವನ್ನ ಯಾರು ಸಂಪಾದನೆಯನ್ನ ಮಾಡಿದ್ದಾನೋ ಅವನನ್ನ ಮಹಾರಥ ಅಂತ ಕರೆಯೋದಲ್ವಾ. ಅಂದ್ರೆ ನೋಡಿ, ಶಸ್ತ್ರವಿದ್ಯೆ ಗೊತ್ತು, ಶಾಸ್ತ್ರವಿದ್ಯೆ ಗೊತ್ತು, ಒಬ್ಬನೇ ನಿಂತು 10,000 ಮಂದಿಯ ಜೊತೆಗೆ ಹೋರಾಡುವ ಸಾಮರ್ಥ್ಯ ಇದೆ ಅಂದ್ರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಲ್ವಾ. ಒಬ್ಬ ನಿಂದಿತನಾದ ವ್ಯಕ್ತಿ ಅಲ್ಲ, ಉತ್ತಮ ವ್ಯಕ್ತಿ. ಅಂದ್ರೆ ಯಾರು ಉತ್ತಮರೋ ಅವರು ಆಡುವ ಮಾತಿನ ಬಗ್ಗೆ ನಾವು ಸ್ವಲ್ಪ ಗಮನಿಸಬೇಕು ಅಲ್ವಾ. ಯಾರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಆ ಅದು ಸರಿಯಲ್ಲ. ನಾವು ಎಲ್ಲರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹಾಗಂತ ಎಲ್ಲರ ಮಾತನ್ನು ತೆಗೆದು ಹಾಕೋದು ತಪ್ಪಾಗತ್ತೆ. ಯಾರ ಮಾತನ್ನ ನಾವು ತೆಗೆದು ಹಾಕ್ಬೇಕು, ಅವ್ರ ಮಾತನ್ನು ತೆಗೆದು ಹಾಕ್ಲೇಬೇಕು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಬಾರ್ದು. ಆದ್ರೆ ಯಾರ ಮಾತನ್ನ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಗಂಭೀರವಾಗಿ ತೆಗೆದುಕೊಂಡು ಅದನ್ನ ವಿಮರ್ಶೆ ಮಾಡಬೇಕು, ಅಂತವ್ರ ಮಾತನ್ನ ನಾವು ಗಮನಿಸಲೇಬೇಕಾಗತ್ತೆ. ಅಂತವ್ರ ಮಾತಿಗೆ ನಾವು ಪ್ರತಿಕ್ರಿಯೆ ಕೊಡ್ಲೇಬೇಕು, ನಮ್ಮ ತಪ್ಪಿದ್ರೆ ಸರಿ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈಗ ಮಾತಾಡ್ತಕ್ಕಂಥವ್ರು ಯಾರು ಬರೀ ಭೂತಾನಿ ಸಾಮಾನ್ಯ ವ್ಯಕ್ತಿಗಳಲ್ಲ, ಮಹಾರಥರು ಅಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ಭಯಾತ್ ರಣಾತ್ ಉಪರತಂ ತ್ವಾಂ ಮಂಸ್ಯಂತೆ. ಭಯಾತ್ ರಣಾತ್ ಉಪರತಂ, ನೀನು ಭಯಪಟ್ಟು, ರಣಾತ್ ಉಪರತ, ರಣ ಅಂದ್ರೆ ಯುದ್ಧ ಭೂಮಿಯಿಂದಾಗಿ ಅರ್ಜುನ ಓಡಿ ಹೋದ ಅಂತ ಅನ್ಕೊಳ್ತಾರೆ. ಅಂದ್ರೆ ಸುಮ್ನೆ ಏನೇನೋ ಮಾತಾಡೋದಲ್ಲ ಅದು. ನಿನ್ನ ಕ್ರಿಯೆ ಹಾಗಿದೆ, ನಿನ್ನ ಕ್ರಿಯೆಯನ್ನ ನೋಡಿ ಕೆಲವರು ಸುಮ್ನೆ ಏನ್ ಬೇಕಾದ್ರೂ ಮಾತಾಡ್ತಾರೆ, ಅದೊಂಥರ. ಇಲ್ಲಿ ಹಂಗಲ್ಲ, ನಿನ್ನ ಕ್ರಿಯೆಯನ್ನ ನೋಡಿ ಮಾತನಾಡತಕ್ಕಂಥವ್ರು, ನಿನ್ನ ಕ್ರಿಯೆಯನ್ನ ನೋಡಿ ಭಯಾದ್ ರಣಾತ್ ಉಪರತಂ ತ್ವಾಂ ಮಂಸ್ಯಂತೆ, ಭಯಪಟ್ಟು ಈ ಯುದ್ಧ ಭೂಮಿಯಿಂದಾಗಿ ಉಪರತನಾಗಿದ್ದಾನೆ. ಉಪರತ ಅಂದ್ರೆ ನಿವೃತ್ತನಾಗೋದು. ಯುದ್ಧ ಭೂಮಿಯಲ್ಲಿ ಇದ್ದವನು ಯುದ್ಧ ಭೂಮಿಯನ್ನು ಬಿಟ್ಟು ಓಡ್ ಹೋಗಿದ್ದಾನೆ ಅಂತ ನಿನ್ನನ್ನು ಅನ್ಕೊಂತಾರೆ. ಯಾರೋ ಮಹಾರಥರ ಅನ್ಕೊಂತ ನನ್ಗೇನಾಗ್ಬೇಕು ಅಂದ್ರೆ, ಯಾರೋ ಮಹಾರಥರಲ್ಲ ಅನ್ಕೊಳೋದು. ಯೇಷಾಂ ತತ್ವಂ ಬಹುಮತ, ಇದು ಮುಖ್ಯ. ಯೇಷಾಂ ತತ್ವಂ ಬಹುಮತೋ ಭೂತ್ವಾ ಯಾಸ್ಯಸ ಲಾಗಮ, ಯೇಷಾಂ ಬಹುಮತಃ ಭೂತ್ವ,
ಲಾಘವಂ ಯಾಸ್ಯಸಿ, ನೀನು ಯಾರಿಗೆ ಬಹುಮತನಾಗಿದ್ಯೋ ಅಂದ್ರೆ ಯಾರಿಂದ ಬಹುಮಾನಿತನಾಗಿದ್ಯೋ, ಯಾವ ಭೀಷ್ಮಾಚಾರ್ಯರು ಯಾವ ದ್ರೋಣಾಚಾರ್ಯರು ನಿನ್ನನ್ನ ಬೆನ್ನು ತಟ್ಟಿ ಶಹಬಾಷ್ ಅಂತಂದಿದ್ರು, ನಿನ್ನನ್ನ ಸವ್ಯಸಾಚಿ ಧನಂಜಯ ನನ್ನ ಅಪ್ರತಿಮ ಶಿಷ್ಯ ಎಂಬುದಾಗೆಲ್ಲ ನಿನ್ನನ್ನು ಅಪ್ಪಿಕೊಂಡಿದ್ದರೋ ಅವರು ನಿನ್ನನ್ನ ಇವತ್ತು ನಿಂದನೆ ಮಾಡ್ತಾರೆ. ಸರಿ, ಯಾರು ನಿನಗೆ ಹಾರ ಹಾಕಿ ಸನ್ಮಾನ ಮಾಡಿದ್ರು, ನಿನಗೆ ಅನೇಕ ಬಿರುದುಗಳನ್ನು ಕೊಟ್ಟಿದ್ದರೋ ಅವರು ನಿನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಇದು ದೊಡ್ಡ ದುಃಖದ ಸಂಗತಿ. ಯಾರೋ ಸಾಮಾನ್ಯ ವ್ಯಕ್ತಿಗಳು ಮಾತಾಡಿದ್ದು ದೊಡ್ಡ ವಿಚಾರ ಅಲ್ಲ, ಅಥವಾ ಇನ್ಯಾರೋ ಬಲಿಷ್ಠ ವ್ಯಕ್ತಿಗಳು ನಮಗೆ ಸಂಬಂಧ ಪಡದ ಯಾರೋ ಒಬ್ಬ ಬಲಿಷ್ಠ ವ್ಯಕ್ತಿ ಮಾತಾಡ್ತಾನೆ, ಅದು ದೊಡ್ಡ ವಿಚಾರವಾಗೋದಿಲ್ಲ. ಆದರೆ ಯಾರು ಆ ನೀನು ಯಾರು ಅಂದ್ರೆ ಯಾರಿಂದ ನೀನು ಬಹುಮಾನಿತನಾಗಿದ್ದೆ, ಯಾರ ಗೌರವಕ್ಕೆ ನೀನು ಪಾತ್ರರಾಗಿದ್ದೆ, ಅಂತವರ ಒಂದು ಬಾಯಿಗೆ ನೀನು ಬೀಳಬೇಕಾಗತ್ತೆ. ಅಂತವರು ಇವತ್ತು ನಿನ್ನನ್ನ ತಿರಸ್ಕಾರ ಭಾವನೆಯಿಂದ ನೋಡ್ಬೇಕಾಗತ್ತೆ. ಇದು ಬಹಳ ದುಃಖದ ಸಂಗತಿ. ಇದಾಗಬಾರದು, ಹೀಗಾದೀತು, ಇದಾಗಬಾರದು, ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದರ ಅನ್ನೇ ಅರ್ಥ ನೋಡೋಣ. ಮಹಾರಥಾಹ, ಜಗತ್ತಿನ ಮಹಾವೀರರೆಲ್ಲರೂ ಕೂಡ ತ್ವಾಂ ನಿನ್ನನ್ನು ಭಯಾತ್ ಹೆದರಿಕೆಯಿಂದಾಗಿ, ರಣಾತ್ ಯುದ್ಧ ಭೂಮಿಯಿಂದಾಗಿ, ಉಪರತಂ ಹಿಂಜರಿದವನು ಎಂಬುದಾಗಿ ಮಂಸ್ಯಂತೆ ಭಾವಿಸುತ್ತಾರೆ. ಯೇಷಾಂ ಚತ್ವಂ ಭಾವಿಸುತ್ತಾರೆ. ಭಯಾತ್ ರಣಾತ್ ಉಪರತಂ ಮಂಸ್ಯಂತೆ ತ್ವಂ ಮಹಾರಥಾಹ. ಮಂಸ್ಯಂತೆ ಅನ್ನುವಂಥದ್ದು ಮನಜ್ಞಾನ ಎಂಬುದಾಗಿ ಒಂದು ಧಾತು. ಮನಜ್ಞಾನೇ ಧಾತುವಿನ ಲಕಾರ. ಅಂದ್ರೆ ನೀನು ಹೀಗೆ ಮಾಡಿದ್ರೆ ಹೀಗೆ ಅನ್ಕೊಂತಾರೆ, ಮುಂದೆ ಭವಿಷ್ಯತ್ ಫ್ಯೂಚರ್ ಅಲ್ಲಿ ಹೀಗೆ ಅನ್ಕೊಂತಾರೆ. ಮಂಸ್ಯತೆ ಮಂಸೇತೆ ಮಂಸ್ಯಂತೆ ಅಂತ ಇದು ಲಕಾರ ಮನಜ್ಞಾನೇ ಧಾತು. ನಿನ್ನನ್ನ ಈ ರೀತಿಯಲ್ಲಿ ತಿಳಿದುಕೊಳ್ತಾರೆ. ಯೇಷಾಂ ಚತ್ವಂ ಬಹುಮತೋ ಭೂತ್ವಾ ಯಾಸಸಿ ಲಾಘಂ. ಚ ಮತ್ತು ಯೇಷಾಂ ಅಂದ್ರೆ ಇದರ ಪರಿಣಾಮ, ಚ ಅಂದ್ರೆ ಮತ್ತಿದರ ಪರಿಣಾಮವೇನೆಂದರೆ, ಯೇಷಾಂ ಯಾರಿಗೆ, ತ್ವಂ ನೀನು ಬಹುಮತಃ ಗೌರವ ಪಾತ್ರನಾಗಿದ್ದೆ, ಯಾರು ನಿನ್ನನ್ನ ಗೌರವದಿಂದ ಕಾಣ್ತಾ ಇದ್ರು, ಭೂತ್ವ ಬಹುಮತಃ ಭೂತ್ವ ಗೌರವ ಪಾತ್ರನಾಗಿ ಒಂದು ಗೌರವವನ್ನ ಪಡೆದಿದ್ದೆ, ತೇಷಾಂ ಏವ ಅಂತವರ ಎದುರುಗಡೆಗೆ, ತೇಷಾಂ ಏವ ಅಂತಿಲ್ಲ, ಸೇರಿಸ್ಕೊಳ್ಬೇಕು, ಅಂತವರ ಎದುರಿಗೇನೆ ಲಾಘವಂ ಯಾಸ್ಯಸಿ, ಅತ್ಯಂತ ಸಣ್ಣತನವನ್ನು ಹೊಂದುತ್ತೀಯ. ಲಾಘವ ಅಂದ್ರೆ ತುಂಬಾ ಚಿಕ್ಕವನಾಗ್ಬಿಡ್ತೀಯ. ಯಾರು ನಿನಗೆ ಬಿರುದನ್ನು ಕೊಟ್ಟಿದ್ರೋ, ಸನ್ಮಾನವನ್ನ ಮಾಡಿದ್ರೋ, ಅವರು ಇವತ್ತು ನಿನ್ನ ಮುಖ ನೋಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಆ ರೀತಿಯ ಪರಿಸ್ಥಿತಿಗೆ ನೀನು ಹೋಗ್ಬೇಕಾಗತ್ತೆ. ಅಥವಾ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ಬಹುದು, ಈ ಯೇಷಾಂ ತ್ವಂ ಬಹುಮತಃ ಯಾರಿಗೆ ನೀನು ಗೌರವ ಪಾತ್ರನೋ ಅಂತಹ ಮಹಾರಥರೆಲ್ಲರೂ ಕೂಡ ತ್ವಾಂ ನಿನ್ನನ್ನು ಭಯಾತ್ ರಣಾತ್ ಉಪರತಂ ಹೆದರಿಕೊಂಡು ಈ ರಣರಂಗದಿಂದಾಗಿ ವಿರಮಿಸಿದ್ದಾನೆ ಎಂಬುದಾಗಿ ಮಂಸ್ಯಂತೆ. ಇದು ಸರಿಯಲ್ಲ. ಯಾರು ನಿನಗೆ ಗೌರವವನ್ನು ಕೊಟ್ಟಿದ್ರೋ, ಯಾರು ನಿನಗೆ ಸನ್ಮಾನವನ್ನ ಮಾಡಿದ್ರೋ ಅವರೇ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಬೇಕಾಗತ್ತೆ. ಅವರ ದೃಷ್ಟಿಯಲ್ಲಿ ನೀನು ಬಹಳ ದೊಡ್ಡದಾಗಿ ಕಂಡಿದ್ದೆ ಹಿಂದೊಂದು ದಿವಸ, ಆದ್ರೆ ಮುಂದೊಂದು ದಿವಸ ಅವರೇ ದೃಷ್ಟಿಯಲ್ಲಿ ನೀನು ತುಂಬಾ ಚಿಕ್ಕದಾಗಿ ಕಾಣುವ ಪರಿಸ್ಥಿತಿ ಬಂದೀತು. ಆದ್ರಿಂದಾಗಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಅನ್ನೋದು ಇದರ ಅಭಿಪ್ರಾಯ. ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಜಪ್ತಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಶ್ರೀಕೃಷ್ಣಾರ್ಪಣಮಸ್ತು.